ಎಲ್ಲರೂ ನಮಸ್ಕಾರ. ಮೇಡಮ್ ಹೇಳ್ದಂಗೆ ಕೂತಾಗ ಒಂದಷ್ಟು ಏನೇನೋ ತಲೆ ನೋಡುತ್ತೆ. ಅದೇನೋ ನನಗೆ ಮೈಕ್ ಹಿಡಿದಾಗ ಏನೋ ಮೈಕೋಫೋಬಿಯಾ ಅಂತ ಏನೋ ಕಾಯಿಲೆ ಇದೆ ಅನ್ಸುತ್ತೆ. ಭಯ ಸ್ಟಾರ್ಟ್ ಆಗುತ್ತೆ. ಮೈಕೋಫೋಬಿಯಾ ಅಂತ ಭಯ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏನ್ ಮಾತಾಡ್ಬೇಕು ಅನ್ನೋ ಭಯಕ್ಕಿಂತ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ ನನಗೆ ಕಾಡುತ್ತೆ ಯಾವಾಗಲೂ. ಸರ್ ಯಾರಿದ್ದಾರೆ? ಉಪ್ಪಿ ಸರ್ ಇದ್ದಾರೆ. ಫಿಲ್ಟರ್ ಗಿಲ್ಟರ್ ಏನಿಲ್ಲ ಸರ್, ಮಾತಾಡಿ ಸರ್, ನಿಮ್ದೇ ಸ್ಟೇಜ್ ಸರ್. ಅಂದ್ರೆ ಇವತ್ತು ಇಲ್ಲಿ ನನ್ನ ಎಲ್ಲ ಇಷ್ಟ ದೇವತೆಗಳು ಒಂದೇ ಕಡೆ ಕೂತಿದ್ದಾರೆ. ನನ್ನ ಅಷ್ಟು ದೇವತೆಗಳು ಇಷ್ಟ ದೇವತೆಗಳು ಅಷ್ಟು ಜನ ಇದ್ದಾರೆ. ಆ ವಿಶ್ವಾಸದ ಮೇಲೆ ಇಲ್ಲಿ ಎಲ್ಲರೂ ಇರೋದ್ರಿಂದ ನಮ್ಮೆಲ್ಲರಿಗೂ ಒಂದು ಲಿಂಕ್ ಇದೆ, ಅದನ್ನ ಹೇಳ್ಬಿಡ್ತೀನಿ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಅಂದ್ರೆ ಈಗ ಈ ಪೊಲೀಸವರು ಯಾರಾದ್ರೂ ಶೂಟ್ ಮಾಡಿದ್ರೆ ಅವ್ರ ಫೋಟೋ ಹಾರ ಬೀಳುತ್ತೆ. ಶಿವಣ್ಣ ಅವರು ಸಿನಿಮಾ ಯಾರಾದ್ರೂ ಶೂಟ್ ಮಾಡಿದ್ರೆ ಅವ್ರ ಕಟೌಟ್ಗಳಿಗೆ ಹಾರ ಬೀಳುತ್ತೆ. ಹೇಗೆ ಅಂತ ಹೇಳ್ತೀನಿ. ನಾವು ಎಲ್ಲರೂ ಒಂದು ಮಾತನ್ನ ಕೇಳ್ಕೊಂಡೇ ಬರ್ತೀವಿ, ಈಗಲೂ ಕೇಳ್ತಿರ್ತೀವಿ. ಮನೇಲಿ ಯಾವುದೋ ಮಗು ಹುಷಾರಿರಲ್ಲ ಅನ್ಕೊಳ್ಳಿ, ನಮ್ಗೆ ಗೊತ್ತಿರೋರು ಯಾರು ಹೇಳ್ತಾರೆ ಆ ಡಾಕ್ಟರ್ ಹತ್ರ ತೋರಿಸಿ ಅವ್ರ ಒಳ್ಳೆ ಕೈಗೂಡ ಸರಿ ಹೋಗುತ್ತೆ ಅಂತ. ಮನೇಲಿ ಏನೋ ಸಮಸ್ಯೆ, ವಾಸ್ಕೋದು ಇದು ಪ್ರಾಬ್ಲಮ್ ಇರುತ್ತೆ, ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿನ ಕರೆಸಿ ಅವ್ರದ್ದು ಒಳ್ಳೆ ಕಾಲು ಕೂಡ ಸರಿ ಹೋಗುತ್ತೆ ಅಂತ. ಹಂಗೆ ನಮ್ದು ದಿನಗಳು ಸರಿ ನಡೀತಿರಲ್ಲ, ಕೆಲ್ಸಗಳು ಆಗ್ತಿರಲ್ಲ, ನಮ್ಮವ್ರು ಯಾರು ಹೇಳ್ತಾರೆ ಆ ಗುರುಗಳ ಹತ್ರ ಹೋಗಿ ಅವ್ರ ಬಾಯಿ ಕೂಡ ಚೆನ್ನಾಗಿದೆ, ಎಲ್ಲ ಸರಿ ಹೋಗುತ್ತೆ ಅಂತ. ಹಂಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿ ಸರ್ ಪ್ರೀತಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆಗ ಶಿವಣ್ಣ ಅವರು ಉಪ್ಪಿ ಸರ್ಗೆ ಶೂಟ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ಉಪ್ಪಿ ಸರ್ ಸ್ಟಾರ್ ಆಗಿರ್ತಾರೆ, ರಿಯಲ್ ಸ್ಟಾರ್ ಆಗಿರ್ತಾರೆ. ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ. ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯಣ್ಣ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ತಮಸ್ಸೂಲಿ ಎಸ್ಸರ್ಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ಜೋಗಿಲಿ ಆದಿಹಣ್ಣನ್ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ತೆಗೂರಲ್ಲಿ ನಮ್ಮ ಅಣ್ಣ ಡ್ಯಾಲಿಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರ್. ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ, ಒಂದು ಸೆಟ್ ಬಾಯ್ ಹುಡುಗನಿಗೆ ತುಂಬಾ ಸೀರಿಯಸ್ ಆಗಿ ಶೂಟ್ ಮಾಡೋಣ, ಸುಮ್ಮನೆ ಹಂಗೆ ಹೊಡಿನೋ ಬೇಡ ಅಂತ ಹೊಡೆದ್ಬಿಡ್ತಾರೆ, ಅರ್ಧಂಬರ್ಧ ಸ್ಟಾರ್. ಹಿಂಗೆ ಎಲ್ಲರೂ ಕಣ್ಣಲ್ಲಿ ಎಷ್ಟು ಜನ ಗಂಗಲ್ಲಿ ಎಷ್ಟು ಜನ ನೋಡಿದಾರೋ ಅದು ಹೇಳ್ತಿದ್ರು. ಅಯ್ಯೋ ನೀವೇ ಎಲ್ಲ ಸರ್ ನಾನು ಹೋಗ್ತಾ ಇದ್ದೀನಿ, ನೀವು ಒಂದಕ್ಕೆ ಹೇಳ್ಸ್ಲೇಬೇಕು. ಓಕೆನಾ? ಈ ಕೈ ಗುಣ, ಈ ಕಾಲು ಗುಣ, ಬಾಯಿ ಗುಣಕ್ಕಿಂತ ಈ ಬೆಳೆಸೋ ಗುಣ ಇದೆಯಲ್ಲ, ಅದು ಹುಡುಗನಿಂದ ತಾಯಿ ಗುಣ, ದೇವ್ರ ಗುಣ ಜೊತೆ ತಂದವರು ಶಿವಣ್ಣ. ಸೀರಿಯಸ್ ಆಗಿ ನೋಡಿ, ಇವತ್ತಿಗೂ ಅಣ್ಣನ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ನಾವೆಲ್ಲರಿಗೂ ಗೊತ್ತು. ಆದ್ರೂ ಇವತ್ತು ಇಲ್ಲಿ ಬಂದು ಕೂತಿದ್ದಾರೆ. ಯಾಕೆಂದ್ರೆ ನಮ್ಮವರು, ನಮ್ಮ ಪ್ರೀತಿಸೋರು, ನಮ್ಮ ಹುಡುಗರು ಒಳ್ಳೇದಾಗಬೇಕು ಅಂತ. ಇದು ದೊಡ್ಡ ಮನೆ ಗುಣ, ದೊಡ್ಡ ಗುಣ. ವಿಜಯಣ್ಣ ತಗುರು ಸುಮ್ಮನೆ ಒಂದು ಚಿಗರ್ ಹೊಡೆದಿದ್ದ ನಾನು. ವಿಜಯಣ್ಣ ಇರಲಿಲ್ಲ ಅಂದ್ರೆ ಬಹುಶಃ ಸಲ್ಗ ಭೀಮಾ ಮಾಡ್ತಿದ್ರೆ ಇಲ್ಲಿವರೆಗೂ ಬರ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ. ಉಪ್ಪಿ ಸರ್ ಬಗ್ಗೆ ಲಾಸ್ಟ್ ಬರ್ತೀನಿ. ಆಮೇಲೆ ನಾನು ನಮ್ಮಣ್ಣ ನನ್ನ ಒಡ ಹುಟ್ಟು, ನಾವಿಬ್ರು ತುಂಬಾ ಬಡವ್ರ ಮಕ್ಕಳು. ನಾನು ಅದನ್ನು ಮಾತಾಡ್ಕೋತಿದ್ದೆ, ಬಡವ್ರನ್ನ ಬೆಳೆಯಕ್ಕೆ ಬಿಡ್ತಾರೆ ಅಂತ. ನಮ್ಮ ತಾಯರ ಪಾಪ ಬಂಡಿ ಮಕ್ಕಳಮ್ಮ ದೇವಸ್ಥಾನದ ಹತ್ರ ನಿಂಬೆಹಣ್ಣು ಮಾಡ್ತಿದ್ರು. ನಿಂಬೆಹಣ್ಣು ಚಿಕನ ತಿನ್ಕೊಂಡು ಬೆಳೆದವ್ರು ನಾವಿಬ್ರು. ಆಗ ಅನ್ಕೋತಿದ್ವಿ ಬೆಳಿತೀವ ಅಂತ. ಆದ್ರೆ ಸ್ಯಾಂಡಲ್ವುಡ್ ನಮ್ಮಿಬ್ಬರು ಬೆಳೆಸ್ತಿಲ್ಲ, ಇದು ತುಂಬಾ ಚೆನ್ನಾಗಿ ಬಾಳಿಸ್ತಿದೆ. ನಮ್ಮನ್ನು ಆಡ್ಕೊಂಡವ್ರೆಲ್ಲ ಏನು ಬೆಳೆದ್ರಯ್ಯ ಅಂತ ಹೇಳಿಸ್ತಿದೆ, ಅಷ್ಟು ಚೆನ್ನಾಗಿ ಜೀವನ ಕೊಟ್ಟಿದೆ. ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ. ಇನ್ನು ಉಪ್ಪಿ ಸರ್ ಏನ್ ಹೇಳೋದು, ಚಿಕ್ಕ ವಯಸ್ಸಿಂದ ನನ್ನನ್ನು ಯಾರೇ ನೋಡಿದ್ರು ಇನ್ನೇನ್ರಿ ಹಿಂಗಿದ್ರೆ ಒಂಥರ ಇಪ್ಪಿ ತರ, ಇಪ್ಪಿ ಅಂತ, ಇಪ್ಪಿ ಅಲ್ಲ ಉಪ್ಪಿ ಅಂತಿದ್ದೆ. ಹಾಗೆ ಬೆಳೆದಿದ್ದ ನಾನು. ಸರ್ ಈಗ ವಾದವರು, ನಾನು ಆ ಕಾಲದಿಂದ ಅವ್ರು ಫಾಲೋವರು. ಅದೇನ್ ಗೊತ್ತಾ, ಕೆಲವ್ರಿಗೆ ನೀವು ನೋಡಿರ್ತೀರಿ. ಈಗ ಬೆಳಿಗ್ಗೆ ಒಂದು ಪ್ರೋಗ್ರಾಮ್ ಅಲ್ಲಿ ಯಾರೋ ಹುಡುಗ, ಅವ್ರಿಗೆ ಏನ್ ಮಾತಾಡೋದು ಅನ್ನೋ ಭಯ, ನನಗೆ ಏನ್ ಮಾತಾಡ್ತೀನೋ ಅನ್ನೋದೇ ಭಯ. ಮೈಕು ಅನ್ನೋದ್ರಿ ಪಾಕದರ ಮೈಕೋಫೋಬಿಯಾ ಇಲ್ಲ ಸರ್, ಮಾತಾಡಕ್ಕಿಂತ ಮುಂಚೆ ಇದೊಂದು ವಾರ್ನರ್ ಅವರ್ಗಳಿದೆ ಅಷ್ಟೇ. ಇಲ್ಲ ಹಂಗಿಲ್ಲ ಅಂದ್ರೆ ಉಪ್ಪಿ ಸರ್ ನಾವು ಆಕ್ಷನ್ ನೋಡ್ಕೊಂಡು ಬೆಳೆದವರು. ಇವತ್ತು ಅವ್ರ ಆಕ್ಷನ್ ಕಟ್ಟ ಕೆಲಸ ಮಾಡ್ತಿದ್ದೀನಿ. ತುಂಬಾ ದೊಡ್ಡ ಖುಷಿ ಇದೆ. ಥ್ಯಾಂಕ್ ಯು ಅಣ್ಣ, ಕೆಲಸ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಅಣ್ಣ. ಮಿಕ್ಕಿದ್ದು ಏನು ನನಗೂ ಅಷ್ಟು ಗೊತ್ತಿಲ್ಲ. ನನಗೆ ಅದನ್ನೇ ಕೇಳ, ಯಾಕಂದ್ರೆ ಬೇರೆ ಯಾರು ಹೇಳ
ಗೊತ್ತಾಗಲ್ಲ, ನೀವು ಏನ್ ಮಾತಾಡೋದು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಈ ಇದರಲ್ಲಿ ವಾರ್ನಲ್ಲಿ ಸಾಧು ಸರ್ ಆದ ತಕ್ಷಣ ಕಚಕ್ಕದ ಒಂದು ಅದೇನ್ ಸರ್ ಅದು? ಮೇಡಮ್ ನೀವು ಬುದ್ಧಿವಂತರು ಭಾಗವಹಿಸೋದು ಕೇಳಿದ್ರಿ ಹಾಗೆಲ್ಲ ಬಿಟ್ಟು ಹೋಗ್ತಿದ್ರು. ಆಮೇಲೆ ಇನ್ನೊಂದೇನು ಗೊತ್ತಾ, ದೇವಣ್ಣ ನನಗೇನು ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ಸರ್ಗೆ ಗೊತ್ತಿಲ್ಲ, ಅದನ್ನ ಸರಿ ಕೇಳಿ ಸರ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ನನಗೇನು ಗೊತ್ತಿಲ್ಲ. ಸರ್ ನೀವು ನೋಡಿದ್ದೀರಾ ನಮ್ ಸರ್ ಯಾವಾಗ್ಲೂ ನೀವು ಯಾವಾಗ್ಲೇ ಮಾತಾಡಿ ಯಾವ್ದು ಮೇನ್ ಒಂದು ಕೀವರ್ಡ್ ಇದೆ. ಹೌದಾ ಗೊತ್ತಿಲ್ಲ, ಹೌದಾ ಗೊತ್ತಿಲ್ಲ, ಅದು ಮಾಡಿದ್ರಲ್ಲ ಆಗಿದ್ದು ಆಗಿದ್ದು correct. ಹಾಗೆ. ಗೊತ್ತಿಲ್ಲ ಗೊತ್ತಿಲ್ಲ ಸರ್.